ಆದರೆ ತಾಲೂಕು ಮಟ್ಟದಲ್ಲಿ ಇದೊಂದು ಪ್ರಥಮವಾಗಿ ದೇವಮೂಲೆಯಲ್ಲಿ ಈ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನು ನೀವೆಲ್ಲ ಸೇರಿ ಮಾಡಿದ್ದೀರಿ. ನಂಜೇಗೌಡರ ಮುಖಂಡತ್ವದಲ್ಲಿ ಏನು ಈ ಕಾರ್ಯಕ್ರಮ ನಡೆದಿದೆ, ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಜಿಲ್ಲೆ ನಿಮಗೊಂದು ಚಿನ್ನದ ನಾಡು ಅಂತೇಳಿ ಹೆಸರು ಬಂದಿದೆ. ದೇಶದ ಹೆಮ್ಮೆಯ ಪುತ್ರ ಸರ್ ಎಂ ವಿಶ್ವೇಶ್ವರಯ್ಯನವರು ಜನ್ಮ ಕೊಟ್ಟಂತ ಭೂಮಿ. ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಇವತ್ತು DVG ಅವರು ಹುಟ್ಟಿದಂತ ನಾಡಿದು. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅವರನ್ನ ನೀಡಿದಂತ ಒಂದು ಪವಿತ್ರವಾದಂತ ಜಿಲ್ಲೆ. ಇಂಥ ಕೋಲೂರಿನ ಮಾರುವಂತ ಜನರಿಗೆ ನಾನು ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇರೋದೇ ಒಂದು ನನ್ನ ಭಾಗ್ಯ. ಅಧಿಕಾರ ಶಕ್ತಿಯ ಒಂದು ಸಂಕೇತವಲ್ಲ, ಅದು ಜವಾಬ್ದಾರಿಯ ಸಂಕೇತ ಅಂತ ಹೇಳಿ ನಾನು ಅರಿದಿದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಮತ್ತು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರಿಗೆ ಈ ರಾಜ್ಯವನ್ನ ಮುಂದೂಡಲು ತಾವೆಲ್ಲ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಅಧಿಕಾರ ಇದು ನಾನು ಸಿಂಹಾಸನ ಅಂತ ಹೇಳಿ ಯಾವತ್ತೂ ಕೂಡ ನಾನು ಅನ್ಕೊಂಡಿಲ್ಲ. ಇದು ಜನರ ಸೇವೆಗೆ ಸಿಕ್ಕಿರಂತ ಒಂದು ದೊಡ್ಡ ಅವಕಾಶ. ಮೂರ್ತಿಗೆ ಬೆಲೆ ಕಟ್ಟಬಹುದು, ಆದರೆ ದೇವರಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ದೇವರು. ನಮಗೆ ನಿಮ್ಮನ್ನ ದೇವರ ಮನೋಭಾವದಿಂದ ಯಾವ ಕೆಟ್ಟ ಮನಸ್ಸಿಲ್ಲದೆ ನಮಗೆ ಆಶೀರ್ವಾದ ಮಾಡಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇವತ್ತು ನನಗೆ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ನೋಡಿದ್ರೆ ನಂಜೇಗೌಡರ ಸಂಘಟನೆಯ ಶಕ್ತಿ, ನಿಮ್ಮೆಲ್ಲರ ಆಶೀರ್ವಾದ ಇವೆಲ್ಲ ನೋಡಿದ್ರೆ ನನಗೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದಂತ ಮಾತು ನನಗೆ ನೆನಪು ಬರ್ತದೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಆದರೆ ನಂಜೇಗೌಡರು ಸಾಧನೆ ಮತ್ತು ಆದರ್ಶ ಎರಡವನ್ನು ಕೂಡ ತೋರಿಸಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಅತಿ ಹೆಚ್ಚು ನನ್ನ ಮೆಚ್ಚಿನ ಶಾಸಕರು, ಇಡೀ ರಾಜ್ಯಕ್ಕೆ ನಂಜೇಗೌಡರು ಒಂದು ಆದರ್ಶ ಶಾಸಕರು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನೀವೆಲ್ಲರೂ ಕೂಡ ಇಂಥ ಆದರ್ಶ ಸಾಧನೆಯ ಶಾಸಕರನ್ನ ಪಡೆದು 3,200 ಕೋಟಿ ರೂಪಾಯಿ ನಿಮ್ಮ ಕ್ಷೇತ್ರಕ್ಕೆ ತಂದು ನೀವು ಅಭಿವೃದ್ಧಿಯನ್ನ ಮಾಡಿಸಿ ನನ್ನ ಕೈಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲರೂ ಕೂಡ ಭಾಗ್ಯವಂತರು, ಪುಣ್ಯವಂತರು ಅಂತ ಹೇಳಿ ನನಗೆ ಹೇಳಿಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಹಿಂದೆ ಕೊರೋನಾ ಸಂದರ್ಭದಲ್ಲಿ ನಾನು ನಮ್ಮ ಹಿರಿಯ ನಾಯಕರಾದಂಥ KH ಮುನಿಯಪ್ಪನವರು ಈ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಬಂದು ನಿಮ್ಮ ತಾಲೂಕಿನಲ್ಲಿ ಬೆಳೆದಂತ ತರಕಾರಿ, ಹೂವು, ಹಣ್ಣು ಇವೆಲ್ಲ ಕೂಡ ಕಡಿಮೆ ಬೆಲೆಗೆ ತೆಗೆದುಕೊಂಡೋಗಿ ಈ ಬೆಲೆಯನ್ನ ಅಂತರಕ್ಕೆ ಇಡಬೇಕು ಅಂತ ಹೇಳಿ ಬೆಲೆ ಎಲ್ಲ ಕುಸಿದೋಗಿತ್ತು. ನೀವು ಬೆಳೆದಂತ ತರಕಾರಿ ತೆಗೆದುಕೊಳ್ಳೋರಿಲ್ಲ. ಆದರೆ ಆ ಕೊರೋನಾ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಹೆಸರನ್ನ ಕೊಟ್ಟಂತ ಒಂದು ಐತಿಹಾಸಿಕವಾದಂತ ಈ ಮಾಲೂರು ತಾಲೂಕನ್ನ
ನಾನು ಮರಲಿಕ್ಕೆ ಸಾಧ್ಯ ಇಲ್ಲ.